ಹರಿ ಅವರೇ, ಬರ್ತಡೇ ಪಾರ್ಟಿ ಆದ್ಮೇಲಿಂದ ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಯಾಕೆ? ಅಲ್ಲೇನಾದ್ರೂ ಬೇಜಾರಾಯ್ತಾ? ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತೇನ್ ಪ್ರಾಬ್ಲಮ್? ನನ್ನ ಫ್ರೆಂಡ್ಸ್ ಎಲ್ಲ ಅಯ್ಯೋ ನೀನು ನಿಜವಾಗ್ಲೂ ಲವ್ ಮಾಡ್ತಿದ್ದಾರಾ ಅಂತ ಕೇಳ್ತಿದ್ದಾರೆ. ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟಕ್ಕೆ ಶಾಕ್ ಆದ್ರೆ ಹೇಗೆ? ಇನ್ನೂ ತುಂಬಾ ಇದೆ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಿಮ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದೀನಿ ಗೊತ್ತಾ? ಆದ್ರೆ ನೀವು ಅವ್ರ ಮುಂದೆ ಇನ್ಸಲ್ಟ್ ಆಗೋ ತರ ಮಾಡಿದ್ರಿ. ಯಾಕೆ ಹರಿ ಅವರೇ? ಹರಿ, ಏನು ನಡೀತಿದೆ ಇಲ್ಲಿ? ಏನಿಲ್ಲಣ್ಣ, ಇವಾಗ ಚಿಕ್ಕ ಹುಡುಗಿ, ಅವಳಿಗೇನು ಗೊತ್ತಾಗಲ್ಲ. ನನ್ಗೆಲ್ಲ ಗೊತ್ತಾಗತ್ತೆ. ನೀವು ನನ್ನ ಚೆನ್ನಾಗಿ ಮಾತಾಡ್ಸಿದ್ರಿ, ಅದಕ್ಕೆ ನಾನು ಚೆನ್ನಾಗಿ ಮಾತಾಡ್ದೆ. ಈಗ ಏನಾಯ್ತು ನಿಮ್ಗೆ? ಆಯ್ತವ್ರೆ ಬಯ್ಯ. ಹರಿ ಹರಿ, ಎಲ್ಲಿಗೆ ಹೋಗ್ತಿದ್ಯಾ? ಅಣ್ಣ, ನಾನು ಸ್ವಲ್ಪ ಇವ್ರ ಜೊತೆ ಮಾತಾಡ್ಬೇಕು, ಬಂದೇ ಇರು. ಬನ್ನಿ. ಏನು ಏನು ನಡೀತಿದೆ ಇಲ್ಲಿ? ಅವ್ನು ನೋಡಿದ್ರೆ ಹೊರಗಡೆ ಕರ್ಕೊಂಡು ಮಾತಾಡ್ತಾ ಇದ್ದಾನೆ, ಈ ಹುಡುಗಿ ನೋಡಿದ್ರೆ ಲವ್ ಅಂತ ಇದ್ದಾನೆ. ಏನು ಇದೆಲ್ಲ? ಅಣ್ಣ, ಇದು ಶುರುವಾಗಿ ತುಂಬಾ ದಿನನೇ ಆಗಿದೆ, ನಿನಗೆ ಇವಾಗ ಗೊತ್ತಾಗ್ತಿದೆ ಅಷ್ಟೇನೆ. ಅಲ್ಲ ಅಣ್ಣ, ಹರಿಯಣ್ಣ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ, ಯಾಕೆ ಅನ್ಕೊಂಡಿದ್ಯಾ? ಈ ಹುಡುಗಿನ ಕಾಲ್ ಮಾಡ್ತಾ ಇರ್ತಾನೆ. ಮೈ, ನೀನು ಯಾಕೆ ಅವ್ರ ಮನೆ ಕರ್ಕೊಂಬಂದೆ? ಅಣ್ಣ, ನಾನು ಏನಣ್ಣ ಮಾಡ್ಲಿ? ಬಸ್ ಸ್ಟಾಪ್ ಅಲ್ಲಿ ನಾನು ಹರಿ ಅವ್ರನ್ನ ನೋಡ್ಬೇಕು, ಅವ್ರು ನನ್ನ ಫೋನ್ ತೆಗಿತಿಲ್ಲ, ನಾನು ಅವ್ರ ಹತ್ರ ಮಾತಾಡ್ಬೇಕು ಅಂತಿದ್ರು, ಅದಕ್ಕೆ ಕರ್ಕೊಬಂದೆ. ಅವಾಗ ಚಂದನ ಏನು ಅನ್ಕೊಳ್ಳಲ್ಲ. ನಾನು ಮೊದಲೇ ಹೇಳಿದೆ ಅಣ್ಣ, ನನ್ನ ಮಾತು ಕೇಳಲಿಲ್ಲ, ಇಲ್ಲಿ ತನಕ ತಂದ್ಕೊಂಡ. ಈಗ ಅವನು ಏನಾದ್ರು ಡಿವೈಸ್ ಗೊತ್ತಾಗ್ಬಿಡು. ಮೈ, ನೀವು ಕಾಲೇಜ್ ಡ್ರಾಪ್ ಮಾಡ್ತೀನಿ ಬಾ. ಅಣ್ಣ, ಇವತ್ತು ಕಾಲೇಜಿಗೆ ನಾನು ರಜಾ ಹಾಕಿದ್ದೀನಣ್ಣ, ಬೇಡ ಕಾಲೇಜು. ಅಚ್ಚ ಹಾಕಿಲ್ಲ ಕೂತ್ಕೊಂಡು ಡ್ರಾಮಾ ನೋಡ್ತೀಯಾ? ರೆಡಿಯೋ? ಅಣ್ಣ ಬೇಡ, ನಾವು ಒಂದು 10 ನಿಮಿಷ ಇರೋಣ, ಏನಾಗುತ್ತೆ ನೋಡ್ಕೊಂಡು ಹೋಗ್ಬಿಡ್ತೀನಿ. ಅದಿತ್ ಅವ್ರೆ, ಅಲ್ಲ ನೀವ್ ಯಾಕೆ ಮನೆವರೆಗೂ ಬಂದ್ರಿ? ಇಷ್ಟೆಲ್ಲ ಎಲ್ರ ಮುಂದೆ ಸೀನ್ ಮಾಡೋದ್ ಬೇಕಿತ್ತಾ? ನೀವ್ ಯಾಕೆ ಫೋನ್ ಪಿಕ್ ಮಾಡಿಲ್ಲ? ನೀವ್ ಫೋನ್ ಪಿಕ್ ಮಾಡಿ ಮಾತಾಡಿದ್ರೆ ನಾನು ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಯಾಕೆ ಹೇಗ್ ಮಾಡಿದ್ರಿ? ನಂಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತಾ ನಿಮ್ಗೆ? ಅಲ್ಲ, ನಾನ್ ಮಾತಾಡಿಲ್ಲ ಅಂದ್ರೆ ನಿಮ್ಗೆ ಕಷ್ಟ ಅನ್ಸ್ಬೇಕು. ನೋಡಿ, ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಆ ಥರ ಎಲ್ಲ ಏನೂ ಇಲ್ಲ ಅಂತ. ನೀವು ಮನೆಗೆ ಬಂದು ಲವ್ ಗಿವ್ ಅಂತೆಲ್ಲ ಹೇಳಿದ್ರೆ ಮನೆಯವರು ನನ್ನ ಬಗ್ಗೆ ಏನ್ ತಿಳ್ಕೊಳವ? ಲವ್ ಅಂತ ಹೇಳ್ದೆ, ಇನ್ನೇನ್ ಹೇಳಿ ನಾನು? ನೋಡಿ ಅವ್ರೆ, ಸೊನ್ನೆ ಮಾತಾಡ್ತಿದ್ದೆ ಅಷ್ಟೇ, ಲವ್ ಇಲ್ಲ ಏನೂ ಇಲ್ಲ. ನಾನು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ, ಎಷ್ಟು ಸಲ ಹೇಳಿ, ನೀವಿನ್ನೂ ಓದ್ತಾ ಇರೋ ಹುಡುಗಿ, ಇದೆಲ್ಲ ನಮಗ್ ಸರಿ ಬರಲ್ಲ ಅನಿತಾ. ನಾನು ನೋಡಕ್ ಚೆನ್ನಾಗಿಲ್ಲ ಅಂತ ಹೇಗೆ ಹೇಳ್ತಿದ್ದೀರಾ? ಅಥವಾ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಾ? ಅನಿತಾ, ಹುಚ್ಚಿ ತರ ಮಾತಾಡ್ಬೇಡಿ. ತುಂಬಾ ಹೊತ್ತು ಮಾತಾಡ್ಬಿಟ್ರೆ ಲವ್ ಇದೆ ಅಂತ ಅರ್ಥ. ಪ್ರೀತಿ ಇಲ್ಲ ಅಂದ್ರೆ ಮತ್ತೆ ಯಾಕೆ ಮಾತಾಡಿದ್ರಿ? ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೇಕಿತ್ತಲ್ವಾ? ನಾನು ತುಂಬಾ ಸಲ ನಿಮ್ ಜೊತೆ ನನ್ನ ಲವ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಯಾಕೆ ನೀವ್ ಕೇಳಿಸ್ಕೊಳ್ಳಿಲ್ವಾ? ನೋಡಿ ಅನಿತಾ, ನಿಜವಾಗ್ಲೂ ಇದು ಸರಿ ಹೋಗಲ್ಲ, ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀರಾ. ನಿಮ್ ಮನೇಲಿ ಒಪ್ಕೊಳ್ಳೋಣ ಅಂತ ಟೆನ್ಷನ್ ಹೇಳಿ, ನಾನ್ ಮಾತಾಡ್ತೀನಿ. ಅನಿತಾ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓ, ನೀವು ಕ್ಯಾಬ್ ಡ್ರೈವರು, ನಾನು ಕಾಲೇಜ್ಗೆ ಹೋಗ್ತಿರೋ ಹುಡುಗಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಲ್ಲ ಅನಿತಾ ಅವ್ರೆ, ನಿಮ್ಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಪ್ರಾಬ್ಲಮ್? ಏನಾಯ್ತು ನಿಮ್ಗೆ? ಒಂದ್ ನಿಮಿಷ. ಏನು ಹರಿ, ಏನು ಇದೆಲ್ಲ? ಈ ಹುಡುಗಿ ಲವ್ ಗಿವ್ ಅಂತ ಮಾತಾಡ್ತಾ ಇದ್ದಾಳೆ, ಏನ್ ನಡೀತಾ ಇದೆ ಇಲ್ಲಿ? ಅಣ್ಣ ಏನಿಲ್ಲ ಅಣ್ಣ, ನಾನು ಮಾತಾಡಿ ಕಳಿಸ್ತೀನಿ, ಹೋಗು. ಎಲ್ಗೋ ಹೋಗ್ಲಿ? ಇಷ್ಟೆಲ್ಲ ಆಗಿದೆ, ನಾನು ಒಂದ್ ಮಾತು ಹೇಳಿಲ್ವಲ್ಲ. ಅಣ್ಣ ನಾನು ಮಾತಾಡ್ತೀನಿ, ಸುಮ್ಮನೆ ಇರೋಣ. ನೀನ್ ಏನ್ ಮಾತಾಡ್ತೀವಿ ಅಂತ ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ. ಏನು ಇದೆಲ್ಲ? ಏನಾಯ್ತು ಅಂತ ಮೊದ್ಲು ಹೇಳು. ನಾನು ಹೇಳ್ತೀನಿ. ಇವ್ರಂದ್ರೆ ನಂಗೆ ತುಂಬಾ ಇಷ್ಟ. ಇವ್ರಿಗೂ ನನ್ ಕಂಡ್ರೆ ಇಷ್ಟ ಆಯ್ತು. ನಾವಿಬ್ರು ತುಂಬಾ ಹೊತ್ತು ಮಾತಾಡಿದೀವಿ ಅಣ್ಣ. ನನ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅಣ್ಣ. ಖುಷಿಯಾಗಿ ಮಾತಾಡೋರು, ನಗಾಡ್ಸೋರು. ಆದ್ರೆ ಈಗ ಸಡನ್ ಆಗಿ ಯಾಕೋ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಕಷ್ಟ ಅನಿಸ್ತದೆ. ಇವರು ಯಾವಾಗ್ಲೂ ಮಾತಾಡೋ ರೀತಿಯಾಗಿ ನನ್ನ ಜೊತೆ ಮಾತಾಡ್ಸಿಲ್ಲ ಅಣ್ಣ. ಪ್ಲೀಸ್ ಅಣ್ಣ, ನೀವೇನಾದ್ರೂ ಹೇಳಿ ಅವರಿಗೆ. ಆಯ್ತವ್ರೆ, ನಾನು ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ, ನೀವು ಹೋಗಿ. ಇಲ್ಲ, ನಾನು ಇಲ್ಲಿಂದ ಹೋಗಲ್ಲ. ನೀವು ಮೊದಲಿನ ರೀತಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಮಾತ್ರ ನಾನು ಇಲ್ಲಿಂದ ಹೊರಡೋದು. ನೋಡಮ್ಮ, ಅವನು ಮದ್ವೆ ಆಗಿರೋನು, ಅವನ ಲವ್ ಎಲ್ಲ ಮಾಡಿರಲ್ಲಮ್ಮ. ನೀನು ತಾನೇ ತಿಳ್ಕೊಂಡಿದ್ಯಾ? ಅನ್ಸತ್ತೆ. ಹೇಳಿ, ನಿಮ್ಗೆ ಮದ್ವೆ ಆಗಿದ್ಯಾ? ಮದ್ವೆ ಆಗಿರೋ ವಿಷಯ ನೀನ್ ಹೇಳಿಲ್ವೇನೋ? ಅದು ಇವನ್ಗೆ ಮದ್ವೆ ಆಗಿದ್ಯಮ್ಮ. ಇವನ್ ಹೆಂಡತಿ ಆಫೀಸ್ಗೆ ಹೋಗಿದ್ದಾಳೆ. ಇದು ಗೊತ್ತಿಲ್ಲದೆ ಲವ್ ಗಿವ್ ಅಂತ ಏನೋ ಮಾತಾಡ್ತಿದ್ಯಲ್ಲಮ್ಮ, ಏನು ಇದು? ಅದು ನಾನೇ ನಿಮ್ಮ ಹತ್ರ ಹೇಳೋಣ ಅಂತ ಅನ್ಕೊಂಡೆ. ಬೇಡಮ್ಮ ನೀನು, ಆಡ ನಾನು ಮಾತಾಡ್ತೀನಿ, ಇರೋಣ, ಸುಮ್ಮನೆ ನೋಡಮ್ಮ. ದಯವಿಟ್ಟು ಸಮಾಧಾನ ಮಾಡ್ಕೋ, ಅಳ್ಬೇಡ. ನಿಮ್ಗೆ ಮದ್ವೆ ಆಗಿದ್ಯಾ? ಸ್ವಲ್ಪ ಯಾಕೆ ನಂಗೆ ಈ ವಿಷಯ ಹೇಳಿಲ್ಲ ನೀವು? ಅಲ್ಲ, ಅದು ಹೇಳಕ್ಕೆ ನಮ್ಮ ಮಧ್ಯೆ ಬೇರೆ ಏನಿದೆ ಏನಿದವ್ರೆ.
ನಾನು ಫ್ರೆಂಡ್ ತರನೇ ಮಾತಾಡ್ತಿದ್ದೆ ನಿಮ್ ಜೊತೆ. ಮದ್ವೆ ಆಗಿದೆ ಅಂದ್ರೆ ಮತ್ತೆ ನಾನು ಅವನು ಮದ್ವೆ ಆಗಿದೆ ಅಂದ್ಮೇಲೆ ಮತ್ತೇನಮ್ಮ ನೀನು? ಇಲ್ಲ ಅಣ್ಣ, ಅವ್ರು ನಂಗೆ ಏನು ಹೇಳಿಲ್ಲ. ಅನಿ ಅನಿ ಅಂತ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಲವ್ ಇಲ್ಲ ಅದ್ರ ಮೇಲೆ ಅಷ್ಟೆಲ್ಲ ಮಾತು ಯಾಕೆ ಬೇಕಿತ್ತಣ್ಣ? ಅನಿತಾ ಅವ್ರೆ, ಅದು ಅವನೇನಾದ್ರೂ ನಿನ್ ಜೊತೆ ತಪ್ಪಾಗಿ ಮಾತಾಡಿದ್ರೆ ನಾನು ಕ್ಷಮೆಗೆ ಹೇಳ್ತೀನಿ. ಅಣ್ಣ ಸುಮ್ಮನೆ ಇಲ್ಲ ನೋಡಮ್ಮ, ಅವ್ನು ನಿನ್ ಜೊತೆ ಫ್ರೆಂಡು ಅನ್ಕೊಂಡೆ ಮಾತಾಡಿರ್ತಾನೆ. ಬೇಜಾರ್ ಮಾಡ್ಕೋಬೇಡಮ್ಮ. ನಿಮ್ಗೆ ಮದ್ವೆ ಆಗಿದೆ ಅಂತ ಹೇಳಿದ್ರೆ ಇದ್ಯಾಕೆ ಈ ಹುಡುಗಿ ಹೀಗೆ ಅಳ್ತಾ ಹೋಗ್ತಾ ಇದ್ದಾಳೆ? ಒಳಗಡೆ ಏನಾಗಿರ್ಬೋದು? ಏನು ಹರಿ, ಏನು ಇದಲ್ಲ? ನೀನ್ ಮದ್ವೆ ಆಗಿರೋ ವಿಷಯನೂ ಹೇಳ್ದೆ, ಅವಳ ಹತ್ರ ಮಾತಾಡಿದ್ಯಲ್ಲ. ಪಾಪ ಆ ಹುಡುಗಿ ಮನ್ಸಿಗೆ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ಲು ನೋಡ್ದ? ಅಣ್ಣ ನನ್ನ ಹತ್ರ ಎಲ್ಲ ಏನೂ ಮಾತಾಡಿಲ್ಲ ಅಣ್ಣ. ನೀನ್ ಏನು ಮಾತಾಡಿದ್ರೆ ಅವಳು ಮನೆ ಹತ್ರ ಬರ್ತಿದ್ಲೇನೋ? ನಾನೇ ಇವ ನಿನ್ಗೆ? ಚಿಕ್ಕ ಹುಡುಗಿ ಕಣ ಅವಳು, ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನೋ ಮಾಡೋದು. ಬೇಕು ಅಂತ ಏನೋ. ಸುಮ್ಮನೆ ಪಾಪ ಅವಳು ಎಲ್ಲಿ ಹೋದ್ಲು ಏನೋ. ಅನಿತಾ, ಅನಿತಾ ನಿಂತ್ಕೊಮ್ಮ. ಅನಿತಾ, ಅನಿತಾ ನಿಂತ್ಕೊಮ್ಮ. ನೀನ್ ದಯವಿಟ್ಟು ಅಳ್ಬೇಡ, ಮೊದ್ಲು ಕಣ್ಣೀರು ಒರೆಸ್ಕೊ. ನೋಡಮ್ಮ, ನೀನ್ ಸಮಾಧಾನ ಮಾಡ್ಕೊ. ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನಿಮ್ಮನೆ ಎಲ್ಲಿ ಬರುತ್ತೆ ಅಂತ ಹೇಳು, ನಾನು ಬಿಟ್ಟು ಬರ್ತೀನಿ. ಬೇಡ ಅಣ್ಣ, ಯಾಕೆ ಅವ್ರು ನನ್ಗೆ ಈ ತರ ಸುಳ್ಳು ಹೇಳಿದ್ರು? ಒಂದ್ ತಿಂಗಳು ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು, ಆದ್ರೆ ಮದ್ವೆ ಆಗಿರೋ ವಿಷಯ ಒಂದ್ಸಲನೂ ಹೇಳಿಲ್ಲ ನಂಗೆ. ಇಲ್ಲಮ್ಮ, ಅವನು ಮಾಮೂಲಿಯಾಗಿ ಮಾತಾಡಿದಾನೆ. ಇದು ಈ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಅಂತ ಅವನು ಗೊತ್ತಾಗಿಲ್ಲ. ಅದನ್ನೇ ಅವನು ಹೇಳಿತು. ನೀನ್ ಚಿಕ್ಕ ಹುಡುಗಿ, ನೀನ್ ಅವನನ್ನ ಲವ್ ಮಾಡ್ತೀಯ ಅಂತ ಅವನು ಅನ್ಕೊಂಡಿರ್ಲಿಲ್ಲಮ್ಮ. ಇಲ್ಲ, ನಾನು ಲವ್ ಮಾಡ್ತಿರೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು ಅವರು. ಈಗ ನೋಡಿದ್ರೆ ಇಷ್ಟ ಬೇಗ ಮರ್ತು ಹೋದ್ರ? ಅವ್ರೆ ನಾನು ಲವ್ ಮಾಡ್ತಿದಾರೆ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ. ಈಗ ಅವ್ರು ನನ್ನ ಬಗ್ಗೆ ಏನ್ ಅನ್ಕೊಳಲ್ಲ, ನಾನು ಏನ್ ಹೇಳಿ ಈಗ ನಾನು? ನೋಡಮ್ಮ, ಅವ್ರು ನಿನ್ ಫ್ರೆಂಡ್ಸೇ ಅಲ್ವಾ? ಏನಾಗಿದೆ ಅಂತ ಬಿಡ್ಸ್ ಹೇಳು. ಹರಿಗೆ ಮದುವೆ ಆಗಿತ್ತು ಅಂತ ಅರ್ಥ ಮಾಡಿಸು. ಮದ್ವೆ ಆಗಿರೋನ್ನ ಲವ್ ಮಾಡ್ದ್ಯಾ ಅಷ್ಟು ಗೊತ್ತಾಗಲ್ಲ ಅಂತ ನನ್ನ ಆಡ್ಕೊಳ್ತಾರೆ ಅಣ್ಣ. ನೀನ್ ಮೊದ್ಲು ಅಳದ್ ನಿಲ್ಸಮ್ಮ. ಸದ್ಯ ಈಗ್ಲಾದ್ರೂ ಎಲ್ಲ ಸತ್ಯನೂ ಗೊತ್ತಾಯ್ತಲ್ಲ ಅಂತ ಸಮಾಧಾನ ಮಾಡ್ಕೊ. ಸರಿ, ನಿಮ್ ಮನೆ ಎಲ್ಲಿ ಬರುತ್ತೆ ಅಂತ ಹೇಳು, ಬಿಟ್ಟು ಬರ್ತೀನಿ. ಬೇಡ ಬೇಡ ನೋಡಮ್ಮ, ನೋಡು, ಇಂಥ ಮನಸ್ಥಿತಿಲಿ ನೀನ್ ಒಬ್ಬಳೇ ಹೋಗೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿದ. ದಯವಿಟ್ಟು ಮನೆಯಲ್ಲಿ ಬರುತ್ತೆ ಹೇಳಮ್ಮ, ನಾನು ಬರ್ತೀನಿ. ಇಲ್ಲೇ ಪಕ್ಕದ ಏರಿಯಾದಲ್ಲೇ ನಮ್ಮ ಮನೆ ಇರೋದು. ನಾವು ಫ್ರೆಂಡ್ಸ್ ಎಲ್ಲ ಒಂದೇ ಮನೇಲಿ ಇರ್ತೀವಿ. ಮತ್ತೆ ಅಪ್ಪ ಅಮ್ಮ? ಅವರೆಲ್ಲ ಚಿಕ್ಕಮಂಗ್ಳೂರಲ್ಲಿದ್ದಾರೆ. ನೋಡಪ್ಪ, ನೀವು ನನ್ನ ತಂಗಿ ತರನೇ. ಅದಕ್ಕೆ ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಪಡ್ಕೋಬೇಡ. ಹೆಣ್ಮಕ್ಳು ಯಾವಾಗ್ಲೂ ಹುಷಾರಾಗಿರ್ಬೇಕಮ್ಮ. ಯಾರೋ ಬಂದು ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಮಾತಾಡಕ್ ಹೋಗ್ಬಾರ್ದು. ಆ ಸಲಿಗೆ ಆಮೇಲೆ ಬೇರೆ ಏನೇನೋ ಸಮಸ್ಯೆಗಳಾಗಿ ಬದಲಾಗತ್ತೆ. ಈಗ ನಿಮ್ಮ ಅಪ್ಪ ಅಮ್ಮ ನಿನ್ನ ಇಲ್ಲ ಬಿಟ್ಟು ಅವರಲ್ಲಿದ್ದಾರೆ. ಹಾಗಿದ್ದಾಗ ಅವ್ಳು ನಿನ್ಮೇಲೆ ಎಷ್ಟು ನಂಬಿಕೆ ಇಟ್ಟಿರಲ್ಲ ಹೇಳು. ನಂಬಿಕೆನ ನೀನು ಉಳಿಸ್ಕೋಬೇಕಲ್ವಾ? ಈಗ ಸಮಾಧಾನ ಮಾಡ್ಕೊ. ನಾನೇ ಮನೆ ಹತ್ರ ಬಿಟ್ಟು ಬರ್ತೀನಿ. ಆಟೋ ಕರೀತೀನಿ. ಯಾವ ಏರಿಯಾ ಅಮ್ಮ? ವಿನಾಯಕ ನಗರ, ನೈಸ್ ಕ್ರಾಸ್. ಹಸ್ಕೋ. ಎಲ್ಲಪ್ಪ ಹೋದ್ರು ಇವರು. ಅವಳು ಬರೇ ಅಳ್ತಾ ಹೋತು. ಇದನ್ನೆಲ್ಲ ನಾನು ಬೇಕು ಅಂತ ಮಾಡಿಲ್ಲ ಅಂದ್ರು ಅಣ್ಣ ನನ್ನ ಬೈಕ್ ಕೊಡೋದ. ಇದೆಲ್ಲ ನಾನು ಬೇಕು ಅಂತ ಮಾಡಿದ್ದ. ಏನೋ ಮಾಡಕ್ ಹೋಗಿ ಏನೋ ಆಗ್ತಿದ್ಯಲ್ಲ. ಏನ್ ಕಂಟಿ, ಏನ್ ಮಾಡ್ತಿದ್ಯಾ? ಗ್ಯಾರೇಜ್ ಅಲ್ಲಿ ಇದೇನೆ. ಗ್ಯಾರೇಜ್ ಅಲ್ಲಿ ಏನ್ ಮಾಡಕ್ಕಾಗತ್ತೆ? ಡ್ಯಾನ್ಸ್ ಮಾಡಕ್ಕಾಗತ್ತೆ? ಕೆಲಸ ಮಾಡ್ತಾ ಇರಲಿ. ಅದನ್ನೇ ನಂಗತ್ತೆ ಹೇಳು, ಯಾಕೆ ಕೋಪ ಮಾಡ್ಕೋತೀಯಾ? ಕೆಲಸ ಮಾಡ್ತಿರುವಾಗ ಮಧ್ಯದಲ್ಲಿ ಫೋನಲ್ಲಿ ಹೇಗೆ ಮಾತಾಡೋದು? ಆಮೇಲೆ ಮಾಡ್ತೀನಿ. ಕೆಲ್ಸ ಇದ್ರೆ ಏನು, ನನ್ಗೋಸ್ಕರ ಒಂದ್ 5 ನಿಮಿಷ ಫ್ರೀ ಮಾಡ್ಕೊಳಕ್ ಆಗಲ್ವಾ? ಕಸ್ಟಮರ್ ಬಂದು ಎಲ್ಲಿ ನನ್ ಗಾಡಿ ಅಂತ ಕೇಳಿದ್ರೆ ಸರ್ ಸ್ವಲ್ಪ ದಿವಿ ವೈಭವ್ ಜೊತೆ ಮಾತಾಡ್ಸಿದ್ದೆ, ಇವಾಗ ರೆಡಿ ಮಾಡ್ತೀರಿ ಅಂತ ಹೇಳೋದಕ್ಕಾಗತ್ತೇನೆ? ಅದೆಲ್ಲ ನನಗ್ ಗೊತ್ತಿಲ್ಲ, ನೀನ್ ಮಾತಾಡ್ಬೇಕಷ್ಟೇ. ಸರಿ, ಅದೇನ್ ಹೇಳು. ಕಂಟಿ, ಯಾವಾಗ ನಮ್ಮಿಬ್ರು ಮದ್ವೆ ಆಗುತ್ತೋ ಅನ್ನಿಸ್ತಿದೆ. ನನಗಂತೂ ನೀನ್ 1 ನಿಮಿಷನೂ ಬಿಟ್ಟಿರಕ್ ಆಗ್ತಿಲ್ಲ ಕಣೋ. ಹಾಗಿದ್ರೆ ನೀನು ಗ್ಯಾರೇಜ್ ಬಂದ್ಬಿಡು, ನಿನ್ಗೂ ಕೆಲಸ ಹೇಳ್ಕೊಡ್ತೀನಿ. ಒಟ್ಟಿಗೆ ಕೆಲಸ ಮಾಡ್ಕೊಂಡಿರೋಣ. ಕಂಟಿ, ನಾನ್ ಹೇಳಿದಾಗಲ್ಲ ಕಣೋ, ನಮ್ಮಿಬ್ರು ಮದ್ವೆ ಆಗ್ಬೇಕು, ಆರಾಮಾಗಿ ಓಡಾಡ್ಕೊಂಡಿರ್ಬೇಕು ಅಂತ. ಆಮೇಲೆ ನಾನೇ ನಿನಗ್ ಅಡ್ಗೆ ಮಾಡ್ಕೊಡ್ತೀನಿ. ಗ್ಯಾರೇಜ್ ಹತ್ರ ಮಧ್ಯಾಹ್ನ ಊಟನೂ ತಗೊಂಡ್ ಬಂದು ನಿನಗ್ ತಿನ್ನಿಸ್ತೀನಿ. ಸರಿ ಸರಿ ಆಯ್ತು, ಫೋನ್ ಇಡು. ಕಂಟಿ, ನಿನಗೂ ಹೀಗೆಲ್ಲ ಅನ್ನಿಸ್ತಿಲ್ವೇನೋ? ಏನ್ ಅನ್ನಿಸ್ಬೇಕು? ನಾವ್ ಮದ್ವೆ ಆಗ್ಬೇಕು, ನಾವಿಬ್ರು ಜೊತೆಲೇ ಇರ್ಬೇಕು ಅಂತ ಅನ್ನಿಸ್ತಿಲ್ವಾ? ಅನ್ನಿಸ್ತದೆ, ಆಗುತ್ತೆ. ಆದ್ರೆ ಅದಕ್ಕೂ ಟೈಮ್ ಬರ್ಬೇಕಲ್ಲ. ಮುತ್ತು ಅಣ್ಣ ಮದ್ವೆ ಆಗೋವರೆಗೂ ಟೈಮ್ ಬರಲ್ಲ ಅನ್ಸುತ್ತೆ. ಅಣ್ಣನ್ ಮದ್ವೆನೂ ಆಗತ್ತೆ ಬಿಡು. ಒಂದ್ ವೇಳೆ ಮುತ್ತು ಅಣ್ಣ ಮದ್ವೆ ಆಗಲ್ಲ, ನೀನೇ ಆಗು ಅಂದ್ರೆ ಆಗ್ತ್ಯಾ? ಯಾಸೋ ಏನಾಯ್ತಾ? ಏನೋ ಕಂಟಿ, ಹರಿದ ವಿಷಯದಲ್ಲಿ ನನ್ಗೆ ಯಾಕೋ ಒಂಥರ ಭಯ ಆಗ್ತದೆ. ಭಯ ಪಡಂತ ನೀನೇನೋ ಮಾತೆ? ನಾನೇನೋ ಮಾಡಿಲ್ಲ ಕಣ. ಅವಳ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅವ್ರು ಮಾಡ್ದಾಗ ನಿನ್ ಫೋನ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ತಾನೆ. ಇವಾಗ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಏಯ್, ಏನೋ ಹಿಂಗೆ ಹೇಳ್ತಿದ್ಯಾ?
ನನಗೆ ಮದುವೆ ಆಗಿದೆ ಅನ್ನೋ ವಿಷಯ ಅವಳು ಗೊತ್ತಾದ್ಮೇಲೆ ತುಂಬಾ ಸೀರಿಯಸ್ ಆಗಿದ್ದಾಳೆ ಕಣ. ಮತ್ತೆ ಅವಳು ಚಿಕ್ಕ ಹುಡುಗಿ ತಿಳುವಳಿಕೆ ಇಲ್ಲ, ಏನಾದ್ರು ಆಗ್ಬಿಟ್ಟಿರತ್ತೆ ಭಯ. ಇಲ್ಲಿ ತಿಳುವಳಿಕೆ ಇದೆಯಲ್ಲಪ್ಪ, ನೀನ್ ದೊಡ್ಡೋತಾರೆ ಯಾರಿ, ಮತ್ ನೀನ್ ಯಾಕೋ ಹಿಂಗ್ ಮಾಡ್ದೆ? ಏನಾಗ್ತಂತೆ ಎಲ್ಲ ಗೊತ್ತಿದ್ರು ನೀನೇ ಹಿಂಗ್ ಮಾತಾಡ್ತಿಯಲ್ಲ. ಅವಳ ಸೀರಿಯಸ್ ಆಗ್ತಾಳೆ ಅಂತ ಯಾರಿಗ್ ಗೊತ್ತಿತ್ತು? ನಾವ್ ಅಷ್ಟೆಲ್ಲ ಹೇಳಿದ್ರು ಒಂದ್ ಮಾತು ಕಿವಿಗೆ ಹಾಕೊಳ್ದೆ ಅಕ್ಕಿನ ಉಡ್ಸಕ್ಕೆ ಅಂತ ಹೋದೆ ತಾನೆ, ಈಗ ಅನ್ಭವ್ಸು. ನಾನ್ ಬೇಕು ಅಂತ ಮಾಡಿಲ್ಲ, ಏನೋ ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೇ. ಅವಳ ಜೊತೆ ಮಾತಾಡಿದ್ರೆ ಚಂದನ್ ಅವ್ರಿಗೆ ಪೊಸೆಸಿವ್ ಆಗಿ ನನ್ ಮೇಲೆ ಲವ್ ಜಾಸ್ತಿ ಆಗುತ್ತೇನೋ ಅಂತ ಹೀಗ್ ಮಾಡ್ದೆ. ಆದ್ರೆ ಎಲ್ಲ ಉಲ್ಟಾ ಆಗೋಯ್ತು. ನೀನ್ ಅವ್ರ ಜೊತೆ ಎಷ್ಟ್ ದಿನದಿಂದ ಮಾತಾಡ್ತಿದ್ಯಾ? 2 ವಾರದಿಂದ. ನೀನ್ 2 ವಾರ ಮಾತಾಡಿರೋದಕ್ಕೇನೆ ಇಷ್ಟೊಂದ್ ತಲೆ ಕೆಡ್ಸ್ಕೊಂಡಿದಾರೆ ಅಂದ್ರೆ ಏನಂತ ಏನೋ ಮಾತಾಡ್ದೆ? ಏಯ್ ನಾನೇನು ಮಾತಾಡಿಲ್ವೋ, ಅವಳು ಮಾತಾಡಿದ್ಕೆಲ್ಲ ನಾನು ಬರೀ ಹೂ 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 ಅಂತಿದೆ ಅಷ್ಟೇ. ಚಂದನ್ ಅವ್ರು ಇದ್ದಾಗ ಅವ್ರು ಕೇಳಿಸ್ಲಿ ಅಂತ ಏನೋ ಸ್ವಲ್ಪ ಮಾತಾಡ್ದೆ ಅಷ್ಟೇಪ್ಪ. ಆ ಹುಡ್ಗಿ ಅದನ್ನೇ ನಿಜವಾದ ಲವ್ ಅನ್ಕೊಂಡು ಸೀರಿಯಸ್ ಆಗಿದ್ದಾಳೆ ಅನ್ಸತ್ತೆ. ಲವ್ ಏನು ಇದು, ಫೋನಲ್ಲಿ ಮಾತಾಡಿದ ತಕ್ಷಣ ಲವ್ ಆಗ್ಬಿಡುತ್ತಾ? ಅದಕ್ಕೆ ಹೆಣ್ಮಕ್ಳು ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಅಣ್ಣ ಆಲ್ರೆಡಿ ಬುದ್ಧಿ ಹೇಳಿರ್ತಾನೆ ಬಿಡು. ಸ್ವಲ್ಪ ದಿನ ನೆನ್ಸ್ಕೋತಾಳೆ, ಅಳ್ತಾಳೆ, ಆಮೇಲೆಲ್ಲ ಮರ್ತು ಸರಿ ಹೋಗ್ತಾಳೆ. ನೀನು ಅಷ್ಟೇ, ಅದನ್ನೆಲ್ಲ ಬಿಟ್ಟು ಕೆಲ್ಸದ ಕಡೆ ಗಮನ ಕೊಡು. ಯಪ್ಪ ಅಷ್ಟಾದ್ರೆ ಸಾಗೋ ಕಣ. ಯಾವ್ಯಾವ ಟೆನ್ಷನ್ಗಳನ್ನ ಎಲ್ಲ ನನ್ನೇ ಉಳ್ಕೊಂಡ್ ಬರ್ಬೇಕಾ? ಟೆನ್ಷನ್ ನೀನೇ ನೋಡ್ಕೊಂಡ್ ಬರ್ತೀರಾ, ನೀನ್ ಟೆನ್ಷನ್ ಉಳ್ಕೊಂಡ್ ಹೋಗ್ತಿದ್ಯಾ. ಏನ್ ಹೇಳ್ಬೇಕು ನನ್ನಂತೂ ಗೊತ್ತಾಗ್ತಿಲ್ಲ ಅರೆ. ಏನ್ ಗೊತ್ತಾಗ್ತಿಲ್ಲ ಕಂಟಿ? ಓ ಇಷ್ಟೊತ್ತು ತಮ್ಮ ದರ್ಶನ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಬರ್ಬಿಟ್ಟಾ? ಇಷ್ಟೊತ್ತು ಕಾಲಲ್ಲಿ ಮಾತಾಡ್ತಿದ್ಯಲ್ಲೇ, ಹಾಗೇನೆ ಬಂದ್ಬಿಟ್ಯಾ? ಯಾಕೆ ನಾನ್ ಬರ್ಬಾರ್ದಾ? ಬರ್ಬೋದಮ್ಮ, ಮನೆಗೆ ಹೋದ ತಕ್ಷಣ ಫೋನ್ ಮಾಡು, ಫೋನ್ ಕಟ್ ಆಗಿದ ತಕ್ಷಣ ಇಲ್ಲಿ ಬಂದ್ಬಿಡು. ಅಲ್ಲ ಮಾಡಕ್ಕೇನು ಬೇರೆ ಕೆಲ್ಸನೇ ಇಲ್ವೋ ನಿನ್ಗೆ? ನನ್ಗೆ ಇವನ್ನ ಪ್ರೀತಿ ಮಾಡೋದ್ ಬಿಟ್ರೆ ಬೇರೆ ಯಾವ ಕೆಲ್ಸನೂ ಇಲ್ಲ ಅಣ್ಣ. ನಡಿಲಿ ನಡಿ. ಇದಕ್ಕೆ ಈಗ ಅಣ್ಣನ ಹತ್ರ ಫೋನ್ ಮಾತಾಡ್ತಿದ್ದೆ, ಆಗ್ಲೇ ನೋಡ್ರಿ ಎಲ್ಲಿದ್ಯಾ? ಏನ್ ಎಲ್ರು ಹೀಗೆ ಕೇಳ್ತೀರಾ? ಯಾಕೆ ನಾನು ಇಲ್ಲಿ ಬರ್ಬಾರ್ದಾ? ಅಯ್ಯೋ ಆಗಿರಲಿಲ್ಲ, ಟೀ ಕುಡಿತೀರಾ? ಸೊ ಇದಿಷ್ಟು ಪ್ರಾಜೆಕ್ಟ್. ಅದು ಯು ಗೈಸ್ ಆಲ್ ಕ್ಲಿಯರ್? ಹಲೋ, ಹೇಳು ಮೈ. ಅದಕ್ಕೆ ಬಿಸಿ ಇದ್ದೀರಾ? ಇಲ್ಲ ಮೈ, ಇವಾಗ ತಾನೇ ಮೀಟಿಂಗ್ ಮುಗೀತು. ಏನ್ ವಿಷಯ ಅಂತ ಹೇಳು ಮೈ. ಅದಕ್ಕೆ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ನನ್ ಫ್ರೆಂಡ್ಸ್ ಎಲ್ಲ ಇಷ್ಟೆಲ್ಲ ಆಯ್ತಾ? ಅದಕ್ಕೆ ಹರಿಯಾಣ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾನೆ. ಇದಕ್ಕೆಲ್ಲ ಕಾರಣ ಅವರೇ ಮೈ. ಅನಾವಶ್ಯಕವಾಗಿ ಏನೇನೋ ಮಾಡಕ್ ಹೋದ್ರು ಅದ್ ಇನ್ನೇನೋ ಆಯ್ತು. ಇದ್ರ ಶುರುನೇ ಬೇಕಾಗಿರ್ಲಿಲ್ಲ. ಹತ್ತದ್ರಲ್ಲಿ ಎಲ್ಲಿ ಕೊನೆ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಇಂಥದ್ನೆಲ್ಲ ಫೇಸ್ ಮಾಡ್ಬೇಕಾಗತ್ತೆ ಮೈ. ನಿಜ. ಅದಕ್ಕೆ ಹರಿಯಾಣ ಸ್ವಲ್ಪ ಜಾಸ್ತಿನೇ ಆಡ್ತಿದ್ದ, ಅವಳು ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ಅವನ್ ಮಾಡ್ಕೊಂಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಅನ್ಭವಿಸ್ಲಿ ಬಿಡು ಮೈ. ಚಂದನ ಯಾಕೆ ಹೀಗೆ ಟೆನ್ಷನ್ ಆದ್ರು? ಕಾಲ್ ಯಾರು ಮಾಡಿರ್ಬೋದು?